ಇವತ್ತಿನ ದಿನ ಚೌಡಾಪುರದಲ್ಲಿ ಇಷ್ಟೊಂದು ಜನ ಸೇರೋ ಉದ್ದೇಶ ಏನಂದ್ರೆ ವಿಜಯಕುಮಾರ್ ಅರಳಗುಂಡಗಿ ಗ್ರಾಮದ ಅನ್ನಭಾಗ್ಯ ಆಹಾರ ವಿತರಕರು. ಅವ್ರೇನಪ್ಪಾ ಅಂತಂದ್ರೆ ಚೌಡಾಪುರದಲ್ಲಿ ಸುಮಾರು ವರ್ಷಗಳಿಂದ ತುಂಬಾ ನ್ಯಾಯಬೆಲೆವಾಗಿ ಪ್ರತಿಯೊಬ್ಬರಿಗೂ ಸಹಿತ ಸರಿಯಾದ ಸರ್ಕಾರ ಕೊಟ್ಟಿರ್ತಕ್ಕಂಥ ರಿಯಾಯಿತಿ ದರದಲ್ಲಿ ಯಾವುದೇ ಮೋಸ ಮಾಡದೆ ನಮ್ಮೆಲ್ಲರಿಗೂ ಅವರು ಅನ್ನಭಾಗ್ಯವನ್ನು ವಿತರಣೆ ಮಾಡಿದ್ದಾರೆ. ಅವರು ನಮ್ಮೆಲ್ಲಾ ಗ್ರಾಮಸ್ಥರೆಲ್ಲ ಸೇರೋ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಹೋದ್ರು ಸಹಿತ ಮನೆಯಲ್ಲಿ ಯಾರೇ ಇದ್ರು ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಸರಿಯಾದ ಕ್ರಮದಲ್ಲಿ ಆಹಾರವನ್ನು ವಿತರಣೆ ಮಾಡಿ ಅವರು ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಆಹಾರನ ಭಾಗ್ಯ ವಿತರಣೆ ನೀಡಿದ್ದಾರೆ. ಹೀಗಾಗಿ ಅವರೇ ದೂರು ನೀಡಿದ್ದಾರೆ ಅಂತ ಕೇಳ್ಬಂತು. ಹೀಗಾಗಿ ನಾವೆಲ್ಲರೂ ಅವ್ರ ಪರವಾಗಿದ್ದು ಅವರು ಸರಿಯಾಗಿ ವಿತರಣೆ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವರೇ ಮುಂದುವರಿಬೇಕು ಅಂತ ನನ್ನ ಮತ. ಈಗ ನನ್ನ ಮನೆಯಿಂದ ಹೇಳ್ತೀನಿ. ನನ್ನ ಮನೆಯಲ್ಲಿ ನಮ್ಮ ಮಿಸಸ್ ಅವರು ಇದ್ರು. ನನ್ನ ರೇಷನ್ ಕಾರ್ಡ್ ನಲ್ಲಿ ಸುಮಾರು 5 ಜನ ಇದ್ದೀವಿ. 5 ಜನದಲ್ಲಿ ಏನಪ್ಪಾ ಅಂತಂದ್ರೆ 75 ಕೆಜಿ ಸರಿಯಾಗಿ ಕೊಟ್ಟಿದ್ದಾರೆ. ನನ್ನ ಮನೆಯಲ್ಲಿ ಪ್ರತಿ ಸದಸ್ಯರಿಗೆ 15 ಕೆಜಿ ಕೊಟ್ಟಿದ್ದಾರೆ. ಇಲ್ಲ, ಅದಕ್ಕೇನಿಲ್ಲ, ನಾವು ಯಾವ್ದು ನೋಡಿಲ್ಲ. ಇದೆಲ್ಲ ಸುದ್ದಿ ಸುಳ್ಳು. ನಮಗಂತೂ ಸರಿಯಾದ ಕ್ರಮದಲ್ಲಿ ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಮೋಸ ಮಾಡಿ. ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ರೇಷನ್? 20 ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ. ಸರ್, ಏನು ಸಮಸ್ಯೆಗಳು ಊರೆಲ್ಲ ಕೆಲವೊಬ್ಬರು ಸರಿಯಾಗಿ ಬರ್ತಾವಂತ ಹೇಳ್ತಿದ್ದಾರೆ, ಕೆಲವೊಬ್ಬರು ಇನ್ನೂ ಸರಿಯಾಗಿ ವಿತರಣೆ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು? 99 ಕಂಪ್ಲೀಟ್ ನಾನು ಎಲ್ಲರಿಗೆ ಕಂಪ್ಲೀಟ್ ಎಲ್ಲರೂ ಕೊಟ್ಬಿಡ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ಹನುಮಕ್ಕಳಲ್ಲಿ ಎಲ್ಲರೂ ಹೋಯ್ತಾರೆ. ಎಲ್ಲ ಗ್ರಾಮಸ್ಥರು ಹೊಸ ಮಂದಿ ಬಂದಾರೆ. ಇಲ್ಲಿ ಪ್ರತಿಯೊಬ್ಬರು ಮನೆ ಎಲ್ಲ ಫ್ಯಾಮಿಲಿ ಮೆಟ್ರೋ ಹೊಸ ಮಂದಿ ಬಂದಾರೆ. ಹೊಸ ಮಂದಿ ಅವ್ರು ಎಲ್ಲರೂ ನಮ್ಮ ಇಲ್ಲಿ ಬಂದಾಗ ನೋಡಿ ಅವ್ರು ಹೊಸ ಮಂದಿ ಜಮಾ ಆಗ್ಯಾರ. ಈ ಬಾರಿ ಎಷ್ಟು ಕೆಜಿ ವಿತರಣೆ ಮಾಡಿದ್ದೀರಿ? 15 ಕೆಜಿ. 15 ಕೆಜಿ. ಅದಕ್ಕಿಂತ ಹಿಂದ್ಗಡೆ ಎಷ್ಟು ಮಾಡ್ತಿದ್ರು? 5 ಕೆಜಿ. 5 ಕೆಜಿ. ಪ್ರತಿಯೊಬ್ಬ ಸದಸ್ಯರಿಗೆ 5 ಕೆಜಿ ಅಂತ ಮಾಡಿದ್ರೆ ಈ ಬಾರಿ 15 ಕೆಜಿ ಅಂತ ಇದು ಮಾಡಿದ್ದಾರೆ. ಕೆಲವೊಬ್ರು ನಮ್ಮ ಮೇಲೆ ಸುಳ್ಳು ಮಾಡ್ತಾರೆ. ಕಾರ್ಡ್ ಇಲ್ಲ ಅವ್ರಿಗೂ ರಸನ್ ಕೊಡ್ತಾರೆ. ಅಂದ್ರೆ ಕಾರ್ಡ್ ಇಲ್ಲದವ್ರಿಗೂ ಕೂಡ ನೆರವಾಗ್ತಾರ. ಕೊಟ್ಟಾರೆ ಕಾರ್ಡ್ ಇದ್ದವರು ಕೊಟ್ಟರು. ಈ ಕಳಸಂತೆಲ್ಲ ಮಾರಾಟ ಮಾಡ್ತೀರಂತ ಆರೋಪ ಇದೆಲ್ಲ ಇದೆ. ಕ್ರಮ ತಗೊಂತಾರೆ ಅವರಿಗೆ. ಸುಳ್ಳು ಆರೋಪ ಮಾಡಿ ನಮ್ಮ ಮೇಲೆ ಸುಳ್ಳು ಅಪ್ರೋಚ್ ಮಾಡೋದು, ಸುಳ್ಳು ಹೇಳೋದು, ಏನೋ ಒಂದು ಬ್ಲ್ಯಾಕ್ ಮೇಲ್ ಮಾಡೋದು. ಒಟ್ಟು ಮೊಬೈಲ್ ಹಿಡ್ಕೊಂಡು ಬಂದು ಹಾಗೆ ಮಾಡ್ತಾರೆ, ಇದು ಮಾಡ್ತಾರೆ. ಅವ್ನು ಗೊತ್ತೂ ಆಗಲ್ಲ. ಬ್ಲ್ಯಾಕ್ ಮೇಲ್ ಮಾಡೋದು, ಫೋಟೋ ಹೊಡ್ಕೋದು, ಯಾರಿಗೆ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡೋದು, ವಿನಾಕಾರಣ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾರೆ. ಪದೇ 2 ತಿಂಗಳಿಗೆ 3 ತಿಂಗಳಿಗೆ ಬಂದು ಇದು ಮಾಡೋದು. ಈಗಂತಿಲ್ಲ, ಒಂದು ವರ್ಷ ಹಿಡ್ಕೊಂಡು ಇದು ಮಾಡೋದು. ಒಬ್ಬರಿಗೆ 20 ರೂಪಾಯಿ ತಗೋತಾರೆ. ಏನೋ ಒಂದು ರೂಪಾಯಿ ಕೇಳ್ರಿ. ಎಲ್ಲರೂ ಗ್ರಾಮಸ್ಥರು ಹೊಸ ಮಂದಿ ಎಲ್ಲರಿಗೆ 1 ರೂಪಾಯಿ 20 ರೂಪಾಯಿ ತಗೊಂಡು ಕೇಳ್ರಿ. ಅಲ್ಲ, ನೀವು ಮೇಲಾಧಿಕಾರಿ ಗಮನಕ್ಕೆ ತರಬೇಕಲ್ಲ, ಈ ಥರ ವಿನಾಕಾರಣ ತೊಂದರೆ ಕೊಡ್ಲಕತ್ತಾರ ಅಂತ ಏನಾದರೂ ಆಫೀಸರಿಗೆ ತಾವು ಹೇಳ್ಬೇಕು. 2 ಸಲ ನಾವು ಊರು ಹೊತ್ತಿಂದ ಹೋಗ್ಬಾರ್ದಾರೆ. ಹಂಗೆ 1 ಸಲ 2 ಸಲ ನೋಡ್ಬೇಕು. ಆಮೇಲೆ ನಾವು ಮೇಲಾಧಿಕಾರಿಗಳು ಸ್ವಲ್ಪ ಗಮನಕ್ಕೆ ತರಬೇಕು ವಿಚಾರ ಅದು. ಊರಿನ ಮಂದಿಗೆಲ್ಲ ಒಂದು 1 ಸಲ 2 ಸಲ ನೋಡ್ಬೇಕು. ಅಲ್ಲ ಇದು ಮಾಡಬಾರ್ದು. ಅಲ್ಲ, 100ಕ್ಕೆ 100 ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಕೆಲವೊಂದು ಏನೋ ತಪ್ಪುಗಳು ಆಗ್ತಾವ, ಆದರೆ ಅದು ಸರಿಪಡಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು. ಯಾಕಂದರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲ ಕಡಿಮೆ ಕೊಡ್ಲಕತ್ತಾರಂತ ಆರೋಪಗಳು ಮಾಡಕತ್ತಾರ. ಸೊ ಅವ್ರು ಗ್ರಾಮಸ್ಥರು ನಾನು ಹೇಳಲ್ರಿ, ಊರಿನ ಜನನೇ ಹೇಳಿರ್ತಾರೆ. ನಾ ಏನೋ ಹೇಳಿಲ್ಲ, ನಾನು ಹೇಳ್ಕೊಳಕಾಯ್ತು. ಆ ಕಾರ್ಡ್ ಇಲ್ಲದವ್ರಿಗೆ ಅಂದ್ರೂ ನಮ್ಮೂರಲ್ಲಿ ಹಳೆದವ್ರು ಬಂದು ಭಾಳ ಜನ ಇದ್ದಾರೆ ಊರಾಗ. ಅವ್ರಿಗೆ ಕಾರ್ಡ್ ಇಲ್ಲ ಅಂದ್ರೂ ರಸನ್ ಕೊಡ್ತಾ ಇದ್ದಾರೆ. 5 ಕಿಲೋ ಕೊಡ್ರಿ, 2 ಕಿಲೋ ಕೊಡ್ರಿ ಅಂತ ಕೊಡ್ತಾ ಇದ್ದಾರೆ ಸರ್. ಅಂಥವ್ರಿಗೆ ಬದುಕಿಸೋರು. ಈಗ ಕಾರ್ಡ್ ಇಲ್ಲಾರ್ದವ್ರಿಗೆ ಕೂಡ ನೆರವಾಗ್ತಾರಂತ ನೀವು ಹೇಳ್ತೀರಿ. ಕಾರ್ಡ್ ಇದ್ದವ್ರಿಗೆ 2-3 ಕಿಲೋ ಕಡಿಮೆ ಕೊಡ್ತಾರಂತ ಇವ್ರು ಹೇಳ್ತಿದಾರ. ಅದೇ ರೀ ಸರ್, ಇದು ಪ್ರಾಬ್ಲಮ್ ಯಾವ ಬಗೆಯಿರ್ಬೇಕು ಅನ್ನೋದ್ರ ಇದು ವಿಡಿಯೋ ನೀವು ಬಂದಿದ್ದು. ಇದು ಊರ್ ಪಬ್ಲಿಕ್ ಇಲ್ಲೇ ಇದಾರೆ ಸರ್. ಊರ್ ಗೌಡ್ರ, ಕುಲಕರ್ಣಿಯವ್ರ, ರಾಜಕೀಯದವ್ರ ಎಲ್ಲರೂ ದೊಡ್ಡ ವಂಚಾರ ಊರ್ ಪ್ರಜೆಗಳು ಇಲ್ಲ ರೀ ಸರ್. ಇದು ನಿವಾರಣೆ ಆಗ್ಬೇಕಾದ್ರೆ ಒಬ್ರಿಗೆ ಕಮ್ಮಿ ಕೊಟ್ರೆ ಒಬ್ರಿಗೆ ಕಮ್ಮಿ ಬೀಳ್ತಾರೆ. ಕಾಲಿದವ್ರು ಕೊಟ್ಟಾರ್ರಿ ನೋಡ್ರಿ, ಕಾಲು ಬೀಳ್ತೀನಿ ಕೊಡೋದು ಕೊಟ್ಟಾರ ಅವ್ರು. ಒಬ್ರಿಗೆ ಕಮ್ಮಿ ಬೀಳ್ತಾ ಬೆಳೀತೀವಿ, ಅದೇ ಸಮಸ್ಯೆ. ಅಲ್ಲ, ಈ ಬೇರೆ ಕಡೆನೋ ಮಾರ್ಚ ಅಂತ ಮಾರ್ದಾಗ ನಾವೇ ಹಿಡಿಸ್ತೇವ್ರಿ. ಮಾರ್ದಾಗ ನಾವೇ ಹಿಡಿಸ್ತೇವೆ ಸರ್. ನಾವೇ ಕಂಪ್ಲೇಂಟ್ ಕೊಡ್ತೀವಿ, ನಾವು ಹಿಡಿಸ್ತೇವ್ರಲ್ಲ. ರೋಡ್ ಗಂಟೆ ಹೋದ್ರೆ ನಾವೇ ಹಿಡಿಸ್ತೇವೆ.